ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ನಮ್ಮ ಚಾನೆಲ್ನಲ್ಲಿರುವಂತಹ ಹಳಿ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಅದು ಪೆಟ್ರೋಲಿಯಂ ಜೆಲ್ಲಿಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್. ನಾವು ಹೆಚ್ಚಾಗಿ ವ್ಯಾಸ್ಲಿನ್ ಬಳಸ್ತೀವಲ್ವಾ? ಈ ವ್ಯಾಸ್ಲಿನ್ ತಯಾರಾಗುವಂಥದ್ದೇ ಈ ಪೆಟ್ರೋಲಿಯಂ ಜೆಲ್ಲಿಯಿಂದ. ಈ ವ್ಯಾಸಲಿನ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್, ಇದು ಒಂದು ಕಂಪನಿಯಿಂದ ತಯಾರಾಗುವಂಥದ್ದು. ನಾವು ಈ ವ್ಯಾಸಲಿನ್ ಬಿಸ್ನೆಸ್ನ ಹೇಗೆ ಮಾಡಬೇಕು, ಈ ಪ್ರಾಡಕ್ಟ್ನ ಹೇಗೆ ತಯಾರು ಮಾಡಬೇಕು, ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ, ಹಾಗೆಯೇ ರಾ ಮೆಟೀರಿಯಲ್ಸ್ ಬಗ್ಗೆ, ಮಷಿನರಿಗಳು ಯಾವ್ದಾದ್ರು ಬೇಕಾಗುತ್ತೆ, ಹಾಗೆಯೇ ಬಂಡವಾಳ ಎಷ್ಟು ಬೇಕಾಗುತ್ತೆ, ಇದರಲ್ಲಿ ಲಾಭ ಎಷ್ಟು ಸಿಗುತ್ತೆ, ಜೊತೆಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಮ್ಮ ತ್ವಚೆಗೆ ಈ ವ್ಯಾಸ್ಲಿನ್ ಅನ್ನು ಬಳಸ್ತೀವಿ. ಮುಖ್ಯವಾಗಿ ಮುಖಕ್ಕೆ ತುಂಬಾ ಜನ ಇದನ್ನ ಮಾಯಿಶ್ಚರೈಸರ್ ಆಗಿ ಕೂಡ ಬಳಸ್ತಾರೆ. ಹಾಗಾಗಿ ಈ ಕ್ರೀಮ್ ತುಂಬಾನೇ ಫೇಮಸ್. ವ್ಯಾಸಲಿನ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್, ಇದು ಒಂದು ಕಂಪನಿಯಿಂದ ತಯಾರಾಗುವಂತಹ ಪ್ರಾಡಕ್ಟ್. ಆದ್ರೆ ಇದನ್ನ ಪೆಟ್ರೋಲಿಯಂ ಜೆಲ್ಲಿಯಿಂದ ತಯಾರು ಮಾಡ್ತಾರೆ. ಅದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ಗಳನ್ನ ಆಡ್ ಮಾಡಿ ಈ ಪ್ರಾಡಕ್ಟ್ ನ ತಯಾರು ಮಾಡ್ತಾರೆ. ಹೆಚ್ಚಾಗಿ ಎಲ್ಲರೂ ಈ ಪೆಟ್ರೋಲಿಯಂ ಜೆಲ್ಲಿಯನ್ನೇ ಕಚ್ಚಾ ವಸ್ತುವಾಗಿ ಬಳಸ್ತಾರೆ. ಈ ಪೆಟ್ರೋಲಿಯಂ ಜೆಲ್ಲಿಯನ್ನ ಬಳಸಿಕೊಂಡು ತುಂಬಾ ತರದ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಪೆಟ್ರೋಲಿಯಂ ಜೆಲ್ಲಿಯಿಂದ ತಯಾರಾದಂಥ ಪ್ರಾಡಕ್ಟ್ಗಳನ್ನ ತುಂಬಾ ಜನ ತುಂಬಾ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ನಾವು ಒಳ್ಳೆ ಲಾಭನ ಗಳಿಸಬಹುದು. ಇದನ್ನ ನೀವು ಮನೇಲೇನೆ ಚಿಕ್ಕ ಪ್ರಮಾಣದಲ್ಲೂ ಶುರು ಮಾಡಬಹುದು, ಅಥವಾ ದೊಡ್ಡ ಬಂಡವಾಳ ಹಾಕಿ ನೀವು ಆಲ್ ಓವರ್ ಇಂಡಿಯಾ ಕೂಡ ಇದನ್ನ ಒಂದು ದೊಡ್ಡ ಬಿಸ್ನೆಸ್ ಆಗಿಯೂ ಮಾಡಬಹುದು. ಈ ಎರಡರ ಬಗ್ಗೆನೂ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ಬಗ್ಗೆ ನೋಡೋಣ. ನೀವು ಇದನ್ನ ಮನೇಲೆ ಚಿಕ್ಕದಾಗಿ ಶುರು ಮಾಡ್ತೀರಾ ಅಂತಂದ್ರೆ ಇದಕ್ಕೆ GST ಅವಶ್ಯಕತೆ ಇರೋದಿಲ್ಲ. ಅದೇ ನೀವು ದೊಡ್ಡ ಬಂಡವಾಳ ಹಾಕಿ ಒಂದು ಇಂಡಸ್ಟ್ರಿ ಮೂಲಕ ಹಾಗೇನೆ ಒಂದು ಬ್ರ್ಯಾಂಡ್ ಮೂಲಕ ನೀವು ಮಾರಾಟ ಮಾಡ್ತೀರಾ ಈ ಪ್ರಾಡಕ್ಟ್ನ ಅಂತ ಆದ್ರೆ ನೀವು GSTನ ನಮೂದಿಸ್ಕೋಬೇಕಾಗತ್ತೆ. ಹಾಗೇನೆ ನೀವು ಮಾರ್ಕೆಟ್ ಅಲ್ಲಿ ಡೀಲರ್ಶಿಪ್ ಕೊಡೋದ್ರ ಮೂಲಕ ಈ ಪ್ರಾಡಕ್ಟ್ನ ನೀವು ಹೆಚ್ಚು ಸೇಲ್ ಮಾಡ್ತೀರಾ ಅಂತ ಆದ್ರೆ ನಿಮಗೆ GSTನೂ ಬೇಕಾಗುತ್ತೆ, ಹಾಗೇನೆ ಟ್ರೇಡ್ ಲೈಸೆನ್ಸು ಬೇಕಾಗುತ್ತೆ. ಈ ಪ್ರಾಡಕ್ಟ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಕಾಸ್ಮೆಟಿಕ್ ಸರ್ಟಿಫಿಕೇಟ್ನ ತಗೊಳ್ಬೇಕಾಗುತ್ತೆ. ಇದನ್ನ ನೀವು ಆನ್ಲೈನ್ ಅಲ್ಲಿ ಪಡ್ಕೊಳ್ಬಹುದು. ಅದು ಹೇಗೆ ಅಂತಾನೂ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಗವರ್ನಮೆಂಟ್ ಇದಕ್ಕೆ ಯಾವ್ಯಾವ ನಾಮ್ಸ್ ಕೊಟ್ಟಿದೆ ಅಂತಾನೂ ತಿಳ್ಕೋಬಹುದು. ಹಾಗೆಯೇ ಲೋಕಲ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಮೂಲಕ ನೀವು ಈ ಇಂಡಸ್ಟ್ರಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೀಡ್ತಾರೆ. ಹಾಗೆಯೇ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನೂ ಸಹ ನೀವು ಕೇಳಿದ್ರೆ ಅವರು ಸಹ ನಿಮಗೆ ಈ ಪ್ರಾಸೆಸ್ ಬಗ್ಗೆ ತಿಳಿಸ್ತಾರೆ. ಹಾಗೆಯೇ ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಹಾಗೆಯೇ ಲೋಗೋನ ನೀವು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಈಗ ವ್ಯಾಸಲಿನ್ ಅನ್ನುವಂಥದ್ದು HUL ನ ಪ್ರಾಡಕ್ಟ್, ಅಂದ್ರೆ ಹಿಂದೂಸ್ತಾನ್ ಯೂನಿಲಿವರ್ ನ ಪ್ರಾಡಕ್ಟ್. ಸೊ ಅದೇ ರೀತಿ ನೀವು ಸಹ ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ಬ್ರ್ಯಾಂಡ್ ನ ನೀವು ಯಾವುದೇ ಕಾಪಿ ಇಲ್ಲದೆ ಇರೋ ತರ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಅಂತ ಒಂದು ಲೋಗೋನು ಕೂಡ ತಯಾರು ಮಾಡಿಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ತಯಾರು ಮಾಡುವಂತಹ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾ ಹೋಗೋದ್ರಿಂದ ನೀವು ಇದನ್ನ ಸ್ಯಾಂಪಲ್ ಟೆಸ್ಟ್ ಕೂಡ ಮಾಡಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ನೀಡುತ್ತೆ. ಅಂದ್ರೆ ಈ ಸ್ಯಾಂಪಲ್ ಟೆಸ್ಟ್ ಮಾಡಿಸಿದ ರಿಪೋರ್ಟ್ ನ ನೀವು ಕಳಿಸಬೇಕಾಗುತ್ತೆ. ಸೊ ಇದರಲ್ಲಿ ಯಾವ್ಯಾವ ಕಚ್ಚಾ ವಸ್ತುಗಳನ್ನ ಬಳಸಿದ್ದಾರೆ ಅನ್ನೋ ಆಧಾರದ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನುವಂಥದ್ದಾಗುತ್ತೆ. ನಾವು ಇದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನೋಡೋದಾದ್ರೆ ಇದಕ್ಕೆ ತುಂಬಾ ಕಡಿಮೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ಅದ್ಯಾವುದು ಅಂತ ಹೇಳೋದಾದ್ರೆ ಪೆಟ್ರೋಲಿಯಂ ಜೆಲ್ಲಿ ಪ್ರಾಡಕ್ಟ್ಸ್ ನ ತಯಾರು ಮಾಡೋದಕ್ಕೆ ಮೊದಲನೇದಾಗಿ ವ್ಯಾಕ್ಸ್ ಬೇಕಾಗುತ್ತೆ. ಈ ವ್ಯಾಕ್ಸ್ ಪ್ಯಾರಾಫಿನ್ ವ್ಯಾಕ್ಸ್. ಈ ಪ್ಯಾರಾಫಿನ್ ವ್ಯಾಕ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದ್ರೆ indiamart.com ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಸೆಲ್ಲರ್ಸ್ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸಬಹುದು. ಇದ್ರ ನಂತರ ನಮಗೆ ಬೇಕಾಗೋದು ಮಿನರಲ್ ಆಯಿಲ್. ಇದು ಸಹ ಅಷ್ಟೇ 1 ಲೀಟರ್ 10 ಲೀಟರ್ ಲೆಕ್ಕದಲ್ಲಿ ಸಿಗುತ್ತೆ. ಸೊ ಅದನ್ನು ಸಹ ನಾವು ತರಿಸ್ಕೋಬೇಕಾಗುತ್ತೆ. ಹಾಗೇನೆ ನಮಗೆ ನೆಕ್ಸ್ಟ್ ಬೇಕಾಗುವಂಥದ್ದು ಫ್ಲೇವರ್ಸ್ಗಳು. ನಾವು ತುಂಬಾ ಫ್ಲೇವರ್ಸ್ಗಳನ್ನ ನೋಡ್ತಾ ಇರ್ತೀವಿ. ಅಂದ್ರೆ ರೋಸ್ ಇರಬಹುದು, ಮಿಲ್ಕಿ ಇರಬಹುದು, ಕೊಕೋಗ್ಲೋ ಅಂತ ಇರಬಹುದು. ಸೊ ಹೀಗೆ ಸಾಕಷ್ಟು ಫ್ಲೇವರ್ಸ್ಗಳಿರುತ್ತೆ. ಈ ಎಲ್ಲಾ ಫ್ಲೇವರ್ಸ್ಗಳನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು. ಆದ್ರೆ ಒಂದು ವಿಷಯ ಏನು ಅಂದ್ರೆ ಇವುಗಳನ್ನ ಬಳಸುವಾಗ ನಮಗೆ ಕಾಸ್ಮೆಟಿಕ್ಸ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇದ್ರೆ ಒಳ್ಳೇದು. ಅಥವಾ ಯಾರಾದ್ರೂ ಪರಿಣಿತರನ್ನ ಸಂಪರ್ಕ ಮಾಡೋದ್ರ ಮೂಲಕ ಇವುಗಳನ್ನ ಹೇಗೆ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ್ಯಾವುಗಳನ್ನ ಹಾಕಬೇಕು, ಸೊ ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಒಂದ್ ವೇಳೆ ನಿಮಗೆ ಫ್ಲೇವರ್ಸ್ಗಳನ್ನ ಬಳಸುವಂಥದ್ದು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ, ಬರೀ ಹಾಗೆ ನೀವು ವಿತೌಟ್ ಫ್ಲೇವರ್ಸ್ನೇ ತಯಾರು ಮಾಡ್ತೀರಾ ಅಂತ ಆದ್ರೆ ಇವುಗಳನ್ನ ಬಳಸುವಂತ ಅವಶ್ಯಕತೆ ಇರೋದಿಲ್ಲ. ಒಂದ್ ವೇಳೆ ನೀವು ಇದನ್ನ ಮನೇಲೆ ತಯಾರು ಮಾಡ್ತೀರಾ ಅಂತ ಆದ್ರೆ ನೀವು ಇದನ್ನ ಸುಲಭವಾಗಿ ಮಾಡಬಹುದು. ಅಂದ್ರೆ ಒಂದು ಗ್ಯಾಸ್ ಸ್ಟವ್ ಬೇಕಾಗುತ್ತೆ, ಹಾಗೆ ಒಂದು ಪಾತ್ರೆ ಬೇಕಾಗುತ್ತೆ. ಅಥವಾ ಒಂದ್ ವೇಳೆ ನೀವೇನಾದ್ರೂ ಇಂಡಸ್ಟ್ರಿ ಲೆಕ್ಕದಲ್ಲಿ ಮಾಡಬೇಕು ಅಂತಿದ್ರೆ ನಿಮಗೆ ಮಷಿನರಿಗಳು ಬೇಕಾಗುತ್ತೆ. ಸೊ ಅದಕ್ಕೆ ಬೇಕಾಗುವಂತದ್ದು ಆಟೋಮೆಟಿಕ್ ಫಿಲ್ಡ್ ಮೆಷಿನ್. ಅದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ 3.5 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಅಂದ್ರೆ ಈ ಮಷಿನ್ ನಾವು ತಗೊಂಡ್ರೆ ಅದೇ ಲಿಕ್ವಿಡ್ ರೂಪದಲ್ಲಿ ಬಾಟಲ್ಗಳಲ್ಲಿ ಫಿಲ್ ಮಾಡುತ್ತೆ. ನಾವು ಬರೀ ಕ್ಯಾಪ್ ಹಾಕಿದ್ರೆ ಸಾಕು. ಅಲ್ಲಿ ಡಿಜಿಟಲ್ ಮೀಟರ್ ಇರುತ್ತೆ. ಸೊ ಈ ವ್ಯಾಸಲಿನ್ ಲಿಕ್ವಿಡ್ ಅನ್ನುವಂಥದ್ದು ಅಂದ್ರೆ ಎಷ್ಟು ml ಫಿಲ್ ಆಗಬೇಕು ಅಂತಿರುತ್ತೋ ಅದನ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆ ರೀತಿಯಾಗಿ ಇದು ಫಿಲ್ ಆಗುತ್ತೆ. ಸೊ ಫಿಲ್ ಆದ್ಮೇಲೆ ಇದು ಹಿಮದ ಗಡ್ಡೆ ತರ ಅಂದ್ರೆ ತುಂಬಾ ಗಟ್ಟಿಯಾಗಿ ಕ್ರೀಮ್ ತರ ಬದಲಾಗುತ್ತೆ.
ನಂತರ ಈ ರೀತಿ ತಯಾರಾದ್ಮೇಲೆ ನಾವು ಅದನ್ನ ಕ್ಯಾಪ್ ಇಂದ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇದನ್ನ ಸುಲಭವಾಗಿ ತಯಾರು ಮಾಡಬಹುದು. ಇನ್ನು ನಾವು ರಾ ಮೆಟೀರಿಯಲ್ಸ್ ಬಗ್ಗೆ ನೋಡೋದಾದ್ರೆ ನಮಗೆ ಪ್ಲಾಸ್ಟಿಕ್ ಬಾಟಲ್ಸ್ಗಳು ಬೇಕಾಗುತ್ತೆ. ಅಂದ್ರೆ ಈ ಲಿಕ್ವಿಡ್ನ ನಾವು ಬಾಟಲ್ಸ್ಗಳಲ್ಲಿ ಹಾಕೋದ್ರಿಂದ 10 ml ಇಂದ ಹಿಡಿದು 1 ಲೀಟರ್ ಬಾಟಲ್ವರೆಗೂ ಬೇಕಾಗುತ್ತೆ. ಈಗ ಇದನ್ನ ಹೇಗೆ ತಯಾರು ಮಾಡಬೇಕು ಅಂತ ಒಂದ್ಸರಿ ನೋಡೋಣ. ಇದನ್ನ ತಯಾರು ಮಾಡಬೇಕು ಅಂದ್ರೆ ಈ ಪ್ಯಾರಾಫಿನ್ ವ್ಯಾಕ್ಸ್ ಅನ್ನುವಂಥದ್ದನ್ನ ನಾವು 30% ತಗೋಬೇಕಾಗುತ್ತೆ. ಹಾಗೆಯೇ ಮಿನರಲ್ ಆಯಿಲ್ ಅನ್ನುವಂಥದ್ದನ್ನ 70% ತಗೋಬೇಕಾಗುತ್ತೆ. ಒಂದ್ ವೇಳೆ ನೀವು ಇದನ್ನ 1 ಲೀಟರ್ ತಯಾರು ಮಾಡ್ತೀರಾ ಅಂತ ಆದ್ರೆ 700 ml ನ ಮಿನರಲ್ ಆಯಿಲ್ ತಗೋಬೇಕಾಗುತ್ತೆ. ಹಾಗೆಯೇ 300 ಗ್ರಾಮ್ಸ್ ನ ಪ್ಯಾರಾಫಿನ್ ವ್ಯಾಕ್ಸ್ ನ ತಗೋಬೇಕಾಗುತ್ತೆ. ಅದೇ ನೀವು 10 ಲೀಟರ್ಸ್ ಮಾಡ್ತೀರಾ ಅಂತ ಆದ್ರೆ 7 ಲೀಟರ್ಸ್ ನೀವು ಮಿನರಲ್ ಆಯಿಲ್ ನ ತಗೋಬೇಕಾಗುತ್ತೆ. ಹಾಗೆಯೇ 3 kg ನೀವು ಪ್ಯಾರಾಫಿನ್ ವ್ಯಾಕ್ಸ್ ನ ತಗೋಬೇಕಾಗುತ್ತೆ. ಹಾಗೆಯೇ ನೀವು ಯಾವ ಫ್ಲೇವರ್ಸ್ ನ ಆಡ್ ಮಾಡ್ಕೋಬೇಕು ಅಂತಿರ್ತೀರೋ ಅದನ್ನ ನೀವು ಇದರಲ್ಲಿ 5% ಆಡ್ ಮಾಡಿದ್ರೆ ಸಾಕು. ಹಾಗೆಯೇ ನಿಮಗೆ ಬೇಕಾಗಿರೋ ಫ್ಲೇವರ್ಸ್ಗಳನ್ನ ನೀವು ಆನ್ಲೈನಲ್ಲೇ ಕೊಂಡ್ಕೊಳ್ಬಹುದು. ಹಾಗೆಯೇ ಕೊಂಡ್ಕೊಳ್ವಾಗ ನೀವು ಇದನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಸಹ ಅವ್ರು ನಿಮಗೆ ಮಾಹಿತಿ ನೀಡ್ತಾರೆ. ಅದು ಅಲ್ಲದೆ ನೀವು ಇದನ್ನ ಟೆಸ್ಟಿಂಗಿಗೆ ಅಂತ ಕಳಿಸಿದಾಗ ಅವ್ರು ನಿಮಗೆ ಬೇಕಾಗುವಂತಹ ಎಲ್ಲ ಮಾಹಿತಿನೂ ತಿಳಿಸ್ತಾರೆ. ಒಂದ್ ವೇಳೆ ಇದನ್ನ ನಾವು ನೇರವಾಗಿ ಮಾಡೋದಾಯ್ತು ಅಂತಂದ್ರೆ ಸ್ಟವ್ ಮೇಲೆ ಬಾಂಡ್ಲೆ ಇಟ್ಟು ಅದರಲ್ಲಿ 30% ವ್ಯಾಕ್ಸ್ನ ಹಾಕಬೇಕಾಗುತ್ತೆ. ಹಾಗೆಯೇ 70% ಮಿನರಲ್ ಆಯಿಲ್ನ ಹಾಕಬೇಕಾಗುತ್ತೆ. ಫಸ್ಟ್ ನೀವು 30% ವ್ಯಾಕ್ಸ್ನ ಹಾಕಬೇಕು, ಅದನ್ನ ಕರಗೋದಕ್ಕೆ ಬಿಡಬೇಕು. ಅದು ಕರಗ್ತಾ ಇದ್ದ ಹಾಗೆ 70% ಮಿನರಲ್ ಆಯಿಲ್ನ ನೀವು ಆಡ್ ಮಾಡಬೇಕಾಗುತ್ತೆ. ಇದೆಲ್ಲ ತಯಾರಾದ್ಮೇಲೆ ನಾವಿದನ್ನ ಕೂಲ್ ಮಾಡಬೇಕಾಗುತ್ತೆ. ನಂತರ ನಾವಿದನ್ನ ಬಾಟಲ್ಸ್ಗಳಿಗೆ ಹಾಕಬೇಕಾಗುತ್ತೆ. ನಂತರ ಇದು ಕ್ರೀಮ್ ಆಗಿ ಬದಲಾಗುತ್ತೆ. ಆಗ ನಾವಿದಕ್ಕೆ ಕ್ಯಾಪ್ಗಳನ್ನ ಹಾಕಿ ಮುಚ್ಚಬೇಕಾಗುತ್ತೆ. ಇನ್ನು ಈಗ ಮಷಿನ್ಗಳಲ್ಲಿ ಇದನ್ನ ಹೇಗೆ ತಯಾರು ಮಾಡೋದು ಅಂತ ಕೇಳೋದಾದ್ರೆ ಇದನ್ನ ಮಷಿನ್ಗಳಲ್ಲಿ ಇದೇ ರೀತಿಯಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಇದು ಈ ರೀತಿಯಾಗಿ ಬ್ಲೆಂಡ್ ಆದ್ಮೇಲೆ ಇದನ್ನ ಹೀಟ್ ಪ್ರೊಸೆಸ್ ಅಲ್ಲಿ ಇಡಬೇಕಾಗುತ್ತೆ. ಸುಮಾರು 20 ನಿಮಿಷದಲ್ಲೇ ಈ ವ್ಯಾಕ್ಸ್ ಹಾಗೇನೆ ಮಿನರಲ್ ಆಯಿಲ್ ಮಿಕ್ಸ್ ಆಗ್ಬಿಡುತ್ತೆ. ನಂತರ ನಾವಿದನ್ನ ಮಷೀನ್ ಅಲ್ಲಿ ಹಾಕಬೇಕಾಗುತ್ತೆ. ಪ್ಯಾಕಿಂಗ್ ಮಷೀನ್ ಅಲ್ಲಿ ಸುಮಾರು 20 ಲೀಟರ್ ವರೆಗೂ ಹಿಡಿಯುತ್ತೆ. ನಾವು ಡಿಜಿಟಲ್ ಮೀಟರ್ ಅಲ್ಲಿ ಎಷ್ಟು ml ಅಂತ ಮೆನ್ಷನ್ ಮಾಡ್ತೀವೋ ಅದು ಈ 20 ಲೀಟರ್ಸ್ ಅಲ್ಲಿ ಅಷ್ಟೇ ml ತಯಾರಾಗಿ ನಮಗಿದು ಆಚೆ ಬರುತ್ತೆ. ಇದು ತುಂಬಾನೇ ಸಿಂಪಲ್ ಪ್ರಾಸೆಸ್. ಒಬ್ರು ಅಥವಾ ಇಬ್ಬರಿಂದಾನೇ ಈ ಪ್ರಾಸೆಸ್ ನಾವು ಮಾಡಬಹುದು. ನೀವು ಇದನ್ನ ಮನೇಲೆ ತಯಾರು ಮಾಡ್ಕೋಬಹುದು ಅಥವಾ ಒಂದು ಶಾಪ್ ಅಂತ ತಗೊಂಡು ನೀವು ಅದರಲ್ಲೂ ತಯಾರು ಮಾಡಬಹುದು. ಅಂದ್ರೆ ನಾವು ಎಷ್ಟು ಬಂಡವಾಳ ಹಾಕ್ತಿವೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಈಗ ನಾವು ಇದರಲ್ಲಿ ಪ್ರಾಫಿಟ್ಸ್ ಎಷ್ಟು ಅಂತ ನೋಡೋದಾದ್ರೆ ಫಸ್ಟ್ ನಾವು ಈ ವ್ಯಾಕ್ಸ್ 1 kgಗೆ ಮಾರ್ಕೆಟ್ ಅಲ್ಲಿ 150 ರೂಪಾಯಿ ಇದೆ. ಹಾಗೆಯೇ 1 ಲೀಟರ್ ಮಿನರಲ್ ಆಯಿಲ್ 100 ರೂಪಾಯಿಂದ 200 ರೂಪಾಯಿವರೆಗೂ ಇದೆ. ಇಲ್ಲಿ 1 ಲೀಟರ್ನ ನಾವು ತಯಾರು ಮಾಡಬೇಕು ಅಂತಂದ್ರೆ ನಾವು ಪ್ಯಾರಾಫಿನ್ ವ್ಯಾಕ್ಸ್ ನ 300 ಗ್ರಾಮ್ ತಗೊಳ್ತೀವಿ. ಹಾಗೆಯೇ ಮಿನರಲ್ ಆಯಿಲ್ ನ 700 ml ನ ತಗೊಳ್ತೀವಿ. ನಾವೀಗ ಸಾಮಾನ್ಯವಾಗಿ ಮಾರ್ಕೆಟ್ಗಳಲ್ಲಿ ನೋಡೋದಾದ್ರೆ ಈ ಪೆಟ್ರೋಲಿಯಂ ಜಲ್ಲಿ ಬ್ರಾಂಡೆಡ್ಗಳನ್ನ ನೋಡೋದಾದ್ರೆ ಇವರು ಹೆಚ್ಚಾಗಿ ದುಡ್ಡನ್ನ ಅಡ್ವರ್ಟೈಸ್ಮೆಂಟ್ಗೆ ಅಂತಾನೆ ಖರ್ಚು ಮಾಡಿರ್ತಾರೆ. ಹಾಗಾಗಿ ಇವರು ಬರೀ 250 ml ನ 250 ರೂಪಾಯಿಂದ 260 ರೂಪಾಯಿವರೆಗೂ ಮಾರ್ತಾರೆ. ಅಂದ್ರೆ 1 ಲೀಟರ್ ಲೆಕ್ಕ ಅಥವಾ 1 kg ಲೆಕ್ಕ ಅಂತಾನೆ ತಗೊಳ್ಳೋಣ. ಸೊ ಇದನ್ನ ನಾವು ಲೆಕ್ಕ ಹಾಕಿ ನೋಡೋದಾದ್ರೆ 1,000 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಆದ್ರೆ ಆಕ್ಚುಲ್ ಆಗಿ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕೋದಾದ್ರೆ ಒಂದು ಬಾಟಲ್ನ ತಗೊಳ್ಳೋದ್ರಿಂದ ಹಿಡಿದು ಪೂರ್ತಿಯಾಗಿ ಪ್ಯಾಕ್ ಆಗೋವರೆಗೂ ನಾವು ಎಲ್ಲಾ ಖರ್ಚನ್ನು ಲೆಕ್ಕ ಹಾಕಿದ್ರೆ ನಮಗೆ ಪೂರ್ತಿ ತಗಲುವಂತ ಖರ್ಚು 160 ರೂಪಾಯಿಂದ 180 ರೂಪಾಯಿವರೆಗೂ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ ಔಟ್ಪುಟ್ ಆಗಿ ನಮಗೆ ಕೈ ಸೇರೋ ಹೊತ್ತಿಗೆ ಮಿನಿಮಮ್ ಆಗಿ 160 ರೂಪಾಯಿ ಖರ್ಚಾಗಿರುತ್ತೆ. ಹಾಗೆ ಈ ಬಾಟಲ್ಗಳನ್ನ ನಾವು ಹೊರಗಡೆಯಿಂದ ತಗೊಳ್ಬೇಕಾಗುತ್ತೆ. ಕ್ವಾಲಿಟಿ ಇರುವಂತದ್ದು ಗೇಜ್ ಚೆನ್ನಾಗಿರುವಂತದನ್ನ ತಗೊಳ್ಬೇಕಾಗುತ್ತೆ. ಇದನ್ನ ನೀವು ಪ್ಲಾಸ್ಟಿಕ್ ಇಂಡಸ್ಟ್ರಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರು ನಿಮಗೆ ನೀಡ್ತಾರೆ. ಅಂದ್ರೆ ನಿಮಗೆ ಯಾವ ಸೈಜ್ ಬೇಕು, ಯಾವ ಮಾಡೆಲ್ ಬೇಕು, ಸೊ ಯಾವ್ದು ಬೇಕು ಅಂತ ನೀವು ಹೇಳಿದ್ರೆ ಅದೇ ಪ್ರಕಾರದ ಡೈ ಮೂಲಕ ನಿಮಗೆ ಹೋಲ್ಸೇಲ್ ಆಗಿ ಅವುಗಳನ್ನ ನೀವು ಖರೀದಿ ಮಾಡಬಹುದು. ನಾವು ನೋಡಿದ ಹಾಗೆ ಮಾರ್ಕೆಟ್ ಅಲ್ಲಿ 1,000 ರೂಪಾಯಿ ರೇಟ್ ಇದ್ರೆ ಹೋಲ್ಸೇಲ್ ಆಗಿ ನೀವು ಆರಾಮವಾಗಿ ಇದನ್ನ ಬರೀ 400 ರೂಪಾಯಿ ಮಾರಬಹುದು. ಅಲ್ಲಿಗೂ ಸಹ ನಿಮಗೆ ಪ್ರತಿ ಕೆಜಿಗೆ 200 ರೂಪಾಯಿಂದ 240 ರೂಪಾಯಿವರೆಗೂ ಲಾಭ ಸಿಗುತ್ತೆ. ಒಂದ್ ವೇಳೆ ನಮಗೆ ಬರೀ 200 ರೂಪಾಯಿ ಉಳಿಯುತ್ತೆ ಅಂತ ಲೆಕ್ಕ ಹಾಕಿದ್ರು ನಾವು ದಿನಕ್ಕೆ 10 ಕೆಜಿ ಮಾರಿದ್ರೆ ದಿನಕ್ಕೆ ನಮಗೆ 2,000 ರೂಪಾಯಿ ಲಾಭ ಆಗುತ್ತೆ. ಇದರಲ್ಲಿ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಸಹ ಈಗಾಗಲೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಯಾವುದೇ ಬಿಸ್ನೆಸ್ ಆದ್ರೂ ಸಹ ಅಷ್ಟೇನೆ ಮಾರ್ಕೆಟಿಂಗ್ ಸ್ಟಾರ್ಟಿಂಗ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಒಂದ್ಸಾರಿ ನಮಗೆ ಕ್ಲಿಕ್ ಆಯ್ತು ಅಂತಂದ್ರೆ ಮುಂದಿಂದೆಲ್ಲ ಆರಾಮಾಗಿರುತ್ತೆ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ವಲ್ಪ ನಾವು ಮಾರ್ಕೆಟಿಂಗ್ ಬಗ್ಗೆ ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ನೀವು ಇಂಡಸ್ಟ್ರಿ ರೂಪದಲ್ಲಿ ಮಾಡೋದಾಯ್ತು ಅಂದ್ರೆ 4 ರಿಂದ 5 ಜನ ನೀವು ಸ್ಟಾಫ್ನ ಇಟ್ಕೋಬೇಕಾಗುತ್ತೆ. ಹಾಗೆಯೇ ದಿನಕ್ಕೆ ನೀವು 100 ಕೆಜಿ ಮಾರಬಹುದು ಅಥವಾ 200 ಕೆಜಿನೂ ಮಾರಬಹುದು. ಈಗ ನಾವು ಇದಕ್ಕೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ. ನೀವು ಇದನ್ನ ಸಿಂಪಲ್ ಆಗಿ ಮನೇಲೇ ತಯಾರು ಮಾಡಿ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ಮಿನಿಮಮ್ ಆಗಿ 50,000 ರೂಪಾಯಿ ಬೇಕಾಗುತ್ತೆ. ಇಲ್ಲ ಒಂದ್ ವೇಳೆ ನೀವು ದೊಡ್ಡ ಮಟ್ಟದಲ್ಲಿ ಮಷಿನರಿಗಳ ಮೂಲಕ ನೀವು ಇದನ್ನ ಒಂದು ಬ್ರ್ಯಾಂಡ್ ಮೂಲಕ ಶುರು ಮಾಡ್ತೀರಾ ಅಂತ ಆದ್ರೆ ಮಿನಿಮಮ್ ಆಗಿ ನಿಮಗೆ 5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಯಾಕೆಂದ್ರೆ ಮಷಿನ್ ಇದರಲ್ಲಿ 3.5 ಇಂದ 4 ಲಕ್ಷ ರೂಪಾಯಿವರೆಗೂ ಇದೆ. ಸೊ ಹಾಗಾಗಿ ಮಷಿನ್ಗಳ ಖರ್ಚು ಇದರಲ್ಲಿ 70% ಅಂತ ಹೇಳ್ಬೋದು. ಇನ್ನು ಮಿಕ್ಕುಳಿದಂತಹ ರಾ ಮೆಟೀರಿಯಲ್ ಖರ್ಚು ಸ್ವಲ್ಪ ಕಡಿಮೆನೇ ಇರುತ್ತೆ. ಅದೇ ನೀವು ಮನೇಲೇ ತಯಾರು ಮಾಡಿ ಮಾರಾಟ ಮಾಡ್ತೀರಂತಾದ್ರೆ ಬರೀ 50,000 ರೂಪಾಯಿದಿಂದನೇ ಶುರು ಮಾಡಬಹುದು. ಅಂದ್ರೆ ನೀವು ಚಿಕ್ಕ ಪುಟ್ಟ ಬಾಂಡ್ಲಿಗಳನ್ನ ತಗೊಳ್ತೀರಾ, ಹಾಗೆ ಈ ಬಾಟಲ್ಸ್ಗಳನ್ನ ತಗೊಳ್ತೀರಾ, ಪ್ಯಾಕಿಂಗ್ ತಗೊಳ್ತೀರಾ. ಸೊ ಇದನ್ನೆಲ್ಲ ಖರ್ಚು ಸೇರಿದ್ರೆ ಸುಮಾರು 50,000 ರೂಪಾಯಿದಿಂದ ನೀವು ಇದನ್ನ ಶುರು ಮಾಡಬಹುದು.
ಈಗ ಮಾರ್ಕೆಟಿಂಗ್ ಬಗ್ಗೆ ನೋಡೋಣ. ನೀವು ಇದನ್ನ ಕಾಸ್ಮೆಟಿಕ್ ಶಾಪ್ಗಳಿಗೆ ಕೊಡಬಹುದು, ಫ್ಯಾನ್ಸಿ ಸ್ಟೋರ್ಗಳಿಗೆ ಕೊಡಬಹುದು, ಕಿರಾಣಿ ಶಾಪ್ಗಳಿಗೆ ಕೊಡಬಹುದು. ಸೊ ಈ ರೀತಿಯಾಗಿ ನೀವು ಈ ಎಲ್ಲಾ ಶಾಪ್ಗಳಿಗೆ ಹೋಲ್ಸೇಲ್ ಆಗಿ ಮಾರಬಹುದು. ಸೊ ಈ ರೀತಿಯಾಗಿ ನೀವು ಸುಲಭವಾಗಿ ಮಾರ್ಕೆಟಿಂಗ್ ಮಾಡ್ಕೊಳ್ಬಹುದು. ಯಾಕೆಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ಗೋಸ್ಕರನೇ ತುಂಬಾ ದುಡ್ಡು ಖರ್ಚು ಮಾಡುತ್ತೆ. ಹೇಳಬೇಕು ಅಂತಂದ್ರೆ 20% ಬರೀ ಅಡ್ವರ್ಟೈಸ್ಮೆಂಟ್ಗೆ ಅಂತಾನೆ ಖರ್ಚು ಮಾಡುತ್ತೆ. ಸೊ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಹಾಗೆಯೇ ಸೆಲೆಬ್ರಿಟಿಗಳ ಮೂಲಕ ಅಡ್ವರ್ಟೈಸ್ಮೆಂಟು, ಸೊ ಈ ರೀತಿಯಾಗಿ ಖರ್ಚು ಮಾಡುತ್ತೆ. ಸೊ ಹಾಗಾಗಿ ಈ ಕಂಪನಿಯವರು ಈ ರೀತಿಯಾಗಿ ಹೊಸದಾಗಿ ಸೆಲೆಬ್ರಿಟಿಗಳ ಮೂಲಕ ಅಡ್ವರ್ಟೈಸ್ಮೆಂಟ್ಗಳನ್ನ ನೀಡ್ತಾರೆ. ಹಾಗೆ ಇದೇ ತರ ನೀವು ಸಹ ಪೆಟ್ರೋಲಿಯಂ ಜೆಲ್ಲಿ ಪ್ರಾಡಕ್ಟ್ನ ಮಾರಾಟ ಮಾಡ್ತಾ ಇರೋದ್ರಿಂದ ಜನ ಹೊಸದಾಗಿ ಬರುವಂಥ ಪ್ರಾಡಕ್ಟ್ನ ಬಳಸುವಂತವರು ಇದ್ದಾರೆ. ಸೊ ಹಾಗಾಗಿನೇ ನೀವು ಕೂಡ ಇದರಲ್ಲಿ ಏನೇನು ಬಳಕೆ ಮಾಡಿದ್ದೀರಾ, ಸೊ ಇದರಿಂದ ಬೆನಿಫಿಟ್ಸ್ ಏನು, ಸೊ ಇದನ್ನೆಲ್ಲ ಕೂಡ ನೀವು ಒಂದು ಪ್ಯಾಂಪ್ಲೆಟ್ಸ್ ಮೂಲಕ ನೀಡಿದ್ರೆ ಖಂಡಿತ ಸೇಲ್ ಹೆಚ್ಚಾಗುತ್ತೆ. ಹಾಗೆಯೇ ಇದ್ರ ಜೊತೆಗೆ ನೀವು ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಂಡವಾಳ ಹಾಕಿ ಈ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ ಅಂತ ಆದರೆ ನೀವು ಡೀಲರ್ಶಿಪ್ನ ಕೊಡ್ಬೋದು, ಹಾಗೆಯೇ ಸಬ್ ಡೀಲರ್ಶಿಪ್ನ ಕೊಡ್ಬೋದು. ಸೊ ಹೀಗೆ ನಿಮ್ಮ ಸೇಲ್ನ ನೀವು ಹೆಚ್ಚು ಮಾಡ್ಕೊಳ್ಬಹುದು. ಹಾಗೆಯೇ ಇದ್ರ ಜೊತೆಗೆ ನೀವು ಕಿರಾಣಿ ಸ್ಟೋರ್ಗಳಲ್ಲಿ ಅಥವಾ ಈ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಈ ಪ್ಯಾಂಪ್ಲೆಟ್ಸ್ಗಳನ್ನ ಏನೇನು ಬಳಸಿದ್ದೀರಾ ಅಂತ ಡೀಟೇಲ್ಸ್ನ, ಬೆನಿಫಿಟ್ಸ್ನ ನೀವು ಹಂಚ್ಬೋದು, ಅಥವಾ ಬ್ಯಾನರ್ಸ್ಗಳನ್ನ ಹಾಕಿಸ್ಬೋದು. ಹಾಗೆಯೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಆ್ಯಡ್ ಕೊಡಬಹುದು, ಪೇಪರ್ಗಳಲ್ಲಿ ಆ್ಯಡ್ ಕೊಡಬಹುದು. ಸೊ ಈ ರೀತಿಯಾಗಿ ನೀವು ಮಾರ್ಕೆಟಿಂಗ್ ಟೆಕ್ನಿಕ್ಸ್ನ ಉಪಯೋಗಿಸಬೇಕಾಗುತ್ತೆ. ಹಾಗೆಯೇ ನೀವು ಈ ಆಟೋಗಳ ಹಿಂದೆ, ಹಾಗೆಯೇ ಕ್ಯಾಬ್ಗಳ ಹಿಂದೆ ನಿಮ್ಮ ಪ್ರಾಡಕ್ಟ್ನ ಸ್ಟಿಕ್ಕರ್ ಅಂಟಿಸೋದ್ರ ಮೂಲಕ ಕೂಡ ನೀವು ಇದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡಬಹುದು. ಇದು ಸಹ ನಿಮ್ಮ ಸೇಲ್ ಹೆಚ್ಚಾಗೋದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಆದರೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಲೈಸೆನ್ಸ್ನ ಪಡ್ಕೊಂಡ ನಂತರನೇ ನೀವು ಈ ಬಿಸ್ನೆಸ್ನ ಶುರು ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತಂದ್ರೆ ನೀವು ಪರಿಣಿತರನ್ನ ಸಂಪರ್ಕ ಮಾಡೋದ್ರ ಮೂಲಕ ಯಾವ್ಯಾವ್ದನ್ನ ಎಷ್ಟೆಷ್ಟು ಹಾಕಬೇಕು, ಯಾವಾಗ ಮಿಕ್ಸ್ ಮಾಡಬೇಕು, ಸೊ ಇದೆಲ್ಲದರ ಬಗ್ಗೆ ನೀವು ಮಾಹಿತಿನ ಪಡ್ಕೊಳ್ಳೋದು ತುಂಬಾನೇ ಅವಶ್ಯಕ. ಈ ಪೆಟ್ರೋಲಿಯಂ ಜೆಲ್ಲಿ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿದಂತೆ ಮಾರ್ಕೆಟಲ್ಲಿ ನೋಡೋದಾದ್ರೆ 10ರಿಂದ 15 ಕಂಪನಿಗಳು ಪ್ರಚಲಿತದಲ್ಲಿವೆ ಅಂತ ಹೇಳ್ಬೋದು. ಆದರೆ ಎಲ್ಲಾ ಕಂಪನಿಗಳ ರೇಟ್ ನೋಡೋದಾದ್ರೆ 800 ರೂಪಾಯಿಂದ 1000 ರೂಪಾಯಿವರೆಗೂ ಪ್ರತಿ ಲೀಟರ್ನಂತೆ ಮಾರಾಟ ಮಾಡ್ತಾ ಇವೆ. ಸೊ ಹಾಗಾಗಿ ನೀವು ಇದನ್ನ ಅರ್ಧ ರೇಟಿಗೆ, ಯಾಕೆಂದ್ರೆ ಇನ್ಶಿಯಲ್ ಅಲ್ಲಿ ಇರೋದ್ರಿಂದ ನೀವು ಇದನ್ನ ಕಡಿಮೆ ರೇಟಿಗೆ ಕೊಟ್ರೆ ಖಂಡಿತ ಕೊಂಡ್ಕೊಳ್ತಾರೆ. ಹಾಗೆ ನಿನ್ನ ರಿಟೇಲ್ ಆಗಿ ಕೂಡ ಅವರು ಕಡಿಮೆಗೆ ಮಾರ್ತಾರೆ. ಸೊ ಕಡಿಮೆಗೆ ಸಿಕ್ಕಾಗ ಜನನು ಕೊಂಡ್ಕೊಳ್ತಾರೆ, ಹಾಗೇನೆ ಶಾಪ್ ಅವರು ಕೂಡ ಕೊಂಡ್ಕೊಳ್ತಾರೆ. ಇದನ್ನ ಹೆಚ್ಚಾಗಿ ಇತ್ತೀಚೆಗೆ ಯೂತ್ಸ್ ತುಂಬಾನೇ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಅವರು ಸಹ ಹೊಸದಾಗಿರೋ ಪ್ರಾಡಕ್ಟ್ನ ಬಳಸೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಸೊ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರೋ ಮಾಹಿತಿನ ನಾನಿಲ್ಲಿ ಹಂಚ್ಕೊಂಡಿದ್ದೀನಿ. ಹಾಗೆಯೇ ಈ ಪ್ಯಾರಾಫಿನ್ ವ್ಯಾಕ್ಸ್ ಬಗ್ಗೆ, ಹಾಗೆಯೇ ಮಿನರಲ್ ಆಯಿಲ್ ಬಗ್ಗೆ, ಹಾಗೆಯೇ ಫ್ಲೇವರ್ಸ್ಗಳಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ಇದ್ರ ಜೊತೆಗೆ ಗವರ್ಮೆಂಟ್ ಲೈಸೆನ್ಸ್ನ ಪಡ್ಕೊಳ್ಳೋದಕ್ಕೆ ವೆಬ್ಸೈಟ್, ಸೊ ಇದೆಲ್ಲದರ ಬಗ್ಗೆ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀನಿ. ಸೊ ನೀವು ಅದನ್ನು ಉಪಯೋಗಿಸ್ಕೋಬಹುದು. ಹಾಗೆಯೇ ನಾನಿಲ್ಲಿ ಲಿಂಕ್ಸ್ನ ನೀಡ್ತಾ ಇರೋದ್ರಿಂದ ಆ ಪ್ರಾಡಕ್ಟ್ಸ್ಗಳನ್ನ ನೀವು ಅಲ್ಲೇ ತಗೊಳ್ಬೇಕು ಅಂತೇನಿಲ್ಲ. ಇದು ಬರೀ ನಿಮ್ಮ ರೆಫರೆನ್ಸ್ ಅಥವಾ ನಿಮ್ಮ ಐಡಿಯಾಗೋಸ್ಕರ ಮಾತ್ರ. ಸೊ ನೀವು ಕೂಡ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ, ಹಾಗೆಯೇ ನಿಮಗೆ ಈ ಪ್ರಾಡಕ್ಟ್ಗಳು ಎಲ್ಲಿ ಕಡಿಮೆ ಸಿಗುತ್ತೆ, ಎಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸೊ ಅಲ್ಲಿ ನೋಡಿ ನೀವು ತಗೋಬಹುದು. ಯಾಕೆಂದ್ರೆ ಬಿಸ್ನೆಸ್ನ ಶುರು ಮಾಡುವಾಗ ನಮಗೆ ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೋ ಅಲ್ಲಿ ತಗೊಳ್ಳುವಂಥದ್ದು ಸೂಕ್ತ. ಸೊ ಫ್ರೆಂಡ್ಸ್, ಇದಾಗಿತ್ತು ಪೆಟ್ರೋಲಿಯಂ ಜೆಲ್ಲಿ ಬಿಸ್ನೆಸ್. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ನೀವು ಕಮೆಂಟ್ ಮಾಡಬಹುದು. ಹಾಗೆಯೇ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.